ಮಾಮ ಆಶೀರ್ವಾದ ಮಾಡಿ. ನೀವು ಬಂದಿದ್ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಿದ್ಧಲಿಂಗ ಅಂತಲ್ವಾ ನಿನ್ನ ಹೆಸರು? ಮತ್ತೆ ಇವಳು ನಿನ್ನ ಹೆಂಡತಿ ಏನೋ ಸರಿ ಅಲ್ವಾ? ಹೌದು ಮಾಮ. ಏನಪ್ಪ ನೀರು ಬರ್ಲಿಲ್ಲ ಅಂದ್ರೆ ಆಸೆ ಬಿಟ್ಬಿಡೋದ? ಅದು ಹೇಗಾಗುತ್ತೆ? ಅದು ಹೇಗ್ ಸಾಧ್ಯ? ನನ್ನ ಗಮನ ನಿನ್ನ ಮೇಲೆ ಇದೆ ಅಲ್ವಾ? ಮೊದಲೇ ನೀನ್ ಇದನ್ನೆಲ್ಲ ಯಾಕೆ ಹೇಳಲಿಲ್ಲ? ಮಾಮ ನನ್ಗನ್ನಿಸ್ತಾ ಇತ್ತು ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ. ವೆಂಕಪ್ಪ ನೀನೇನ್ ದಡ್ಡಾನ? ಅದರಲ್ಲಿ ಅದು ಎಂತಹ ತೊಂದರೆ ಇದೆ? ಅರೆ ನನ್ನ ಜನರಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ನಾನು ಅದು ಹೇಗ್ ಸುಮ್ಮನೆ ಇರಕ್ಕಾಗುತ್ತೆ? ಅದು ಹೇಗ್ ಸಾಧ್ಯ ಆಗುತ್ತೆ? ಈಗ ನೀನೇನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗಾಗುತ್ತೆ ನೋಡು. ಮಾಮ ನನ್ ಬಾವಿಲ್ ನೀರ್ ಬಂದಿದೆ ಅಂತಂದ್ರೆ ನಾನ್ ಹೇಗಾದ್ರೂ ಮಾಡಿ ಜಮೀನಲ್ಲಿ ಬೆಳೆ ಬೆಳಿಬಹುದು. ಹೌದಪ್ಪ, ಮತ್ತಿಲ್ ನೋಡು, ಇಲ್ ಬಾ, ಇಲ್ ನೋಡು, ಈ ಭಂಡಾರ ತಗೋ. ಬಾವಿಯಲ್ಲಿ ಹಾಕು. ಮತ್ತೆ ಬಾವಿಯಲ್ಲಿ ಎಂದು ನೀರು ಕಡಿಮೆ ಆಗೋದಿಲ್ಲ. ಹೋಗು, ಮತ್ತೆ ಇಲ್ಲಾಕ್ ನಿಂತ್ಕೊಳ್ತೀಯ? ನೀನೀಗ್ಲೇ ಮನೆಗೆ ಹೋಗ್ತೀಯ ಅಲ್ವಾ? ಹಳ್ಳಿ ಇಲ್ಲಿಂದ ತುಂಬಾ ಹತ್ತಿರದಲ್ಲಿದೆ. ಅಥವಾ ಬೆಳಗ್ಗೆ ಹೊರಡ್ತೀಯ ನೀನು? ಮಾಮ ನೀವು ಹೊರಡೋದಕ್ಕೆ ಆಜ್ಞೆ ಕೊಟ್ರೆ ಹೊರಡ್ತೀನಿ. ಯಾಕಪ್ಪ ಭಯ ಆಗ್ತಿದ್ಯಾ ನಾನು ನಿನ್ನ ಇಲ್ಲೇ ಇರು ಅಂತೀನಿ ಅಂತ? ಇಲ್ಲ ಮಾಮ, ಅದು ಹಾಗಲ್ಲ ಮಾಮ. ನಾನು ಮುಂದೆ ಇರೋ ಜನರನ್ನ ಮಾತಾಡಿಸಿ ಹಾಗೆ ಮುಂದೆ ಹೋಗ್ತೀನಿ. ಹೋಗಪ್ಪ, ನಿನ್ನೆಲ್ಲ ಕೆಲಸಗಳು ಆಗತ್ತೆ. ಮತ್ತೆ ಮಾಮನನ್ನ ಭೇಟಿ ಆಗೋದಕ್ಕೆ ಬರಬೇಕು. ಆಯ್ತು ಮಾಮ. ನಿಮ್ಮ ಮನೆಯವ್ರಿಗೆ ಹೇಳು ಮಾಮ ನಿಮ್ಮನ್ನ ನೆನಪು ಮಾಡ್ಕೊಂಡ್ರು ಅಂತ. ಆಯ್ತು ಮಾಮ. ಹೊರಡಪ್ಪ ನೀನು, ಹೊರಡು, ಹೋಗು. ಎಲ್ಲ ಕೆಲಸವೂ ಚೆನ್ನಾಗಾಗ್ಲಿ. ಮತ್ತಿಲ್ ನೋಡು, ಈಗ ಬಾವಿಗೆ ನೀರು ಬಂದಿದೆ. ಆಗ ಒಂದು ವಿಷಯ ಗಮನದಲ್ಲಿಟ್ಕೋ. ಹೋದ್ಮೇಲೆ ಬಾವಿಯ ಪೂಜೆ ಮಾಡೋದು, ತೆಂಗಿನಕಾಯಿ ಒಡೆದು ಬಾವಿ ಒಳಗೆ ಹಾಕೋದು. ಏನು ಯೋಚನೆ ಮಾಡಬೇಡ. ನೀರಂತಂದ್ರೆ ಸಾಕ್ಷಾತ್ ಲಕ್ಷ್ಮಿ, ಅದಕ್ಕೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೋ. ಅರ್ಥ ಆಯ್ತಾ? ಆಯ್ತು ಮಾಮ. ಸರಿ, ನೀನಿನ್ ಹೋಗ್ಬಾ. ಮಾಮ ನಿಮ್ಮದು ಅದೇನು ಲೀಲೆ ಮಾಮ. ನಾನೇ ಹೇಳೋನಿದ್ದೆ ನಿಮ್ಮ ಹತ್ರ ವೆಂಕಪ್ಪನ ಮನೆ ಕಳಿಸಿ ಅಂತ. ಅವನೇನೋ ಇಲ್ಲೇ ಇದ್ದ, ಆದ್ರೆ ಅವನ ಧ್ಯಾನ ಎಲ್ಲ ಮನೆ ಕಡೆ ಇತ್ತು. ಮತ್ತೆ ನನಗೆಲ್ಲ ಗೊತ್ತಾಗ್ತಿತ್ತಪ್ಪ. ಅದು ಹೇಗೆ ಅಂತಂದ್ರೆ ಅವನು ಇಲ್ಲಿಗೆ ಬಂದ, ಮತ್ತೆ ನನ್ನ ಮಾತಿಗೆ ಗೌರವ ಕೊಟ್ಟು ಇಲ್ಲೇ ಉಳ್ಕೊಂಡ. ಇಷ್ಟೆಲ್ಲ ಆದ್ರೂ ಕೂಡ ಅವನ ಬಾಯಿಂದ ಒಂದು ಶಬ್ದ ಕೂಡ ಆಚೆ ಬರ್ಲೇ ಇಲ್ಲ ಯಾವತ್ತೂ. ಹೌದು ಮಾಮ, ವೆಂಕಪ್ಪನಿಗೆ ಎಲ್ಲಾನು ಒಳ್ಳೇದಾಯ್ತು ನೋಡಿ. ಇಲ್ಲಿ ಕೆಲಸ ಮಾಡು, ಮತ್ತೆ ಇಲ್ಲಿಂದ ಹೊರಟೋಗು. ನಮ್ಮ ಮನೆಯಿಂದ ಹೊರಟೋಗು, ಕಾಡಿಗೆ ಹೋಗು. ಇದೆಲ್ಲ ನನಗೆ ಹೊಸದೇನಲ್ಲ. ಇನ್ನು ಎಷ್ಟೋ ತೊಂದರೆಗಳನ್ನ ನಾನು ಅನುಭವಿಸಿದ್ದೇನೆ, ಆದರೆ ಎಂದೂ ನಾನು ಕೆಲಸವನ್ನ ಬಿಡ್ಲಿಲ್ಲ. ಅದಕ್ಕೆ ಸಂಬಳವನ್ನು ನಾನು ಮೇಲಿನವನಿಂದ ತೆಗೆದುಕೊಳ್ತೇನೆ. ಅಯ್ಯೋ ಅಮ್ಮನವ್ರೆ, ನಾನು ನಿಮ್ಮ ಹತ್ರ ಕೆಲ್ಸ ಕೇಳೋಕ್ ಬಂದಿದ್ದೀನಿ. ನಿನ್ನಿಂದಾಗಿ ಬೇಡವಾ ಜನ ಎಲ್ಲ ಮನೆ ಹತ್ರ ಬರೋ ಹಾಗಾಯ್ತು. ಮತ್ತೆ ನೀನೇ ಅವನನ್ನ ಇಲ್ಲಿಗೆ ಬರಕ್ ಹೇಳ್ದೆ ಅಲ್ವಾ? ಅಮ್ಮವ್ರೆ, ನಾನೇ ಕರೆಸ್ಲಿ? ನಾನು ಇಷ್ಟೇ ಹೇಳ್ದೆ ಇವನ್ಗೆ, ನಿನಗೆ ಕೆಲಸ ಬೇಕಂದ್ರೆ ಅಮ್ಮವ್ರ ಹತ್ರ ಮಾತಾಡು ಅಂತ. ಚಂದು, ಬಾಯ್ಲಿ, ನಿನ್ ಹತ್ರ ಸ್ವಲ್ಪ ಮಾತಾಡೋದಿದೆ. ಹಾ ಹೇಳಮ್ಮ. ಆ ಬಾಬಾ ಇದಾರಲ್ಲ, ಅವರು ನಿನಗೆ ಹೇಳಿದ್ರಲ್ವಾ ಬಾಳುನ ಮನೆಯಿಂದ ಹೊರಗಡೆ ಹಾಕು ಅಂತ? ಹಾ, ಅದಕ್ಕೇನೀಗ? ಅವನ್ ಜೊತೆಗೆ ಇನ್ನೊಬ್ಬ ಇದ್ದ ಅಲ್ವಾ, ಅವನು ಇಲ್ಲಿಗೆ ಬಂದಿದ್ದ ನಮ್ಮ ಮನೆಗೆ ಕೆಲ್ಸ ಬೇಕು ಅಂತ. ಇದೇನ್ ಹೇಳ್ತಾ ಇದ್ಯಮ್ಮ? ಹೌದು, ಮತ್ತೆ ಆ ಬಾಳುನೇ ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಈಗೇನ್ ಮಾಡೋದು ನೀನೇ ಹೇಳು. ಅಮ್ಮ ಅದನ್ನ ನೋಡ್ಕೊಳ್ಳೋಣ ಬಿಡಿ. ಸರಳ,
ನೀನ್ ಬೇಗ ಬಾಳುನೆಲ್ಲಿ ಕರಿ. ಸರಿ ಗೋದಾ, ಹೋಗಮ್ಮ, ಬಾಳು ನೀಲ್ ಕರ್ಕೊಂಡ್ ಬಾ. ಆಯ್ತು ಅಮ್ಮವ್ರೆ. ರೀ, ಆ ಮನುಷ್ಯನ ಹತ್ರ ಕೆಲ್ಸ ಇಲ್ದಿರ್ಬೋದು, ಅದಕ್ಕೆ ಬಾಳು ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ಬೋದು. ಅದ್ರಲ್ಲಿ ಕೆಟ್ಟದ್ದೇನಿದೆ? ಅಲ್ಲಮ್ಮ, ಇಂಥವ್ರನ್ನೆಲ್ಲ ಮನೆ ಹತ್ರ ಕರ್ಕೊಂಡ್ ಬರ್ಬಾರ್ದು ಅಂತ ಅವನಿಗೆ ಗೊತ್ತಾಗುತ್ತೋ ಇಲ್ಲೋ ಹೇಳೋ. ಯಾರನ್ ಬೇಕಾದ್ರೂ ಮನೆ ಹತ್ರ ಕರ್ಕೊಂಡ್ ಬರೋದು, ಆಮೇಲೆ ಕೆಲ್ಸ ಕೊಡಿ ಅಂತ ಕೇಳ್ಸೋದು. ಸೇಠ್ಜಿ, ನನ್ನ ಕರೆದ್ರ ನೀವು? ಅಲ್ಲ, ಆ ಮನುಷ್ಯ ಇಲ್ಲಿಗೆ ಕೆಲಸ ಕೇಳ್ಕೊಂಡ್ ಬಂದಿದ್ನಂತೆ. ಹೌದು. ಇಲ್ಲಿ ನೋಡು, ಮತ್ತೆ ಹೀಗೆಲ್ಲ ಮಾಡಬೇಡ. ಸೇಠ್ಜಿ, ಅವನು ಒಳ್ಳೆ ದಾರಿಗೆ ಬರಬೇಕು ಅಂತ ನಾನು ಅವನ್ನ ಇಲ್ಲಿ ಕರೆಸಿದ್ದೆ. ಅವನಿಗೆ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು, ಕಷ್ಟಪಟ್ಟು ದುಡಿಬೇಕು. ಹಾಗಿದ್ರೆ ಅವನು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ನಾನು ಅವನಿಗೆ ಬರೋಕೆ ಹೇಳಿದ್ದೆ. ಮತ್ತೆ ನನಗೂ ಅನ್ನಿಸ್ತು ನೀವು ಅವನ್ನ ಕೆಲ್ಸಕ್ಕೆ ಇರಿಸ್ಕೋತೀರಾ ಅಂತ. ಬಾಳು, ಈಗ ನೀನೇ ಹೇಳು, ನಾನು ಆ ಮನುಷ್ಯನ ಮೇಲೆ ಹೇಗ್ ವಿಶ್ವಾಸ ಇಡಬೇಕು? ಮತ್ತೆ ನೀನೇ ನನ್ಗೆ ಹೇಳು, ಆ ಮನುಷ್ಯ ಯಾವ ಕೆಲಸ ಮಾಡ್ತಾನೆ? ಜೀವನ ಪೂರ್ತಿ ಯಾವುದೇ ಕೆಲಸ ಮಾಡದೆ ಯಾವಾಗ್ಲೂ ಜನರನ್ನ ಮೋಸ ಮಾಡ್ಕೊಂಡು ತಿಂದಿದ್ದಾನೆ. ಅಂತ ಮನುಷ್ಯ ಏನಾದ್ರೂ ಕೆಲಸ ಮಾಡ್ತಾನ? ಅಲ್ಲ, ನೀನ್ ಏನ್ ಹೇಳ್ತಾ ಇದೆಯೋ ಅದು ಸರಿಯಾಗೇ ಇದೆ, ಆದ್ರೆ ಮತ್ತೆ ಹೇಗ್ ಮಾಡ್ಬೇಡ ಬಾಳು, ಆಯ್ತಾ? ಬಾಳು, ಈಗ ನಿನಗೆಲ್ಲ ಅರ್ಥ ಆಯ್ತಲ್ವಾ? ಹೌದು, ನನ್ನ ಗಮನಕ್ಕೆ ಬಂತು. ನೀವೆಲ್ಲ ಇವನ್ಗೆ ಯಾಕೆ ಇಷ್ಟೊಂದು ತಿಳಿಸಿ ಹೇಳ್ತಾ ಇದ್ದೀರಾ? ನಾನ್ ಹೇಳ್ತಿದ್ದೀನಿ, ಇವನಿಂದ ದೊಡ್ಡ ತಪ್ಪಾಗಿದೆ ಅಂತ. ಅವನನ್ನ ಬೈಯೋದ್ ಬಿಟ್ಟು ನೀನ್ ಸುಮ್ನೆ ಮಾತಾಡ್ತಾ ನಿಂತಿದ್ಯಾ? ಅವನಿಗೆ ಕೆಲ್ಸ ಕೊಡ್ಬೇಕೋ ಬಿಡ್ಬೇಕೋ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಬಾಳು ತುಂಬಾ ದೊಡ್ಡ ತಪ್ಪು ಮಾಡಿದಾನೆ, ಅದು ನಿಮ್ ಲಕ್ಷ್ಯಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ. ಇವತ್ತು ಅವನನ್ನ ಕರ್ಕೊಂಡ್ ಬಂದಿದ್ದಾನೆ, ನಾಳೆ ಆ ಬಾಬನ್ನೇ ಕರ್ಕೊಂಡ್ ಬರ್ಬೋದು. ಮತ್ ಹೇಳ್ತಾನೆ ಇವ್ರಿಗೂ ಕೆಲ್ಸ ಕೊಡಿ ಅಂತ. ಹೀಗೆಲ್ಲ ಆಗಲ್ಲ ಅಂತ್ಯಾ? ನೀವು ಈಗಿಂದ ಈಗ್ಲೇನೆ ಈ ಬಾಳುಗೆ ಏನಾದ್ರೂ ವ್ಯವಸ್ಥೆ ಮಾಡಿ. ಅಮ್ಮ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಪಾಪ, ಆ ಮನುಷ್ಯನ ಹತ್ರ ಯಾವುದೇ ರೀತಿ ಕೆಲಸ ಇಲ್ಲ ಅಂತ ಇವನಿಲ್ಲಿ ಕರ್ಕೊಂಡ್ ಬಂದಿದ್ದ. ಆದ್ರೆ ಈಗ ನೀನೇ ನೋಡ್ದೆ ಅಲ್ವಾ, ನಾವು ಅವನ್ಗೆ ತಿಳಿಸಿ ಹೇಳಿದೀವಿ ತಾನೆ. ಇಲ್ಲಿ ನೋಡು, ನೀನೇನಾದ್ರೂ ಮಾಡೋ, ಆದ್ರೆ ಈ ಬಾಳನ್ ವಾಪಸ್ ಕಳ್ಸೋ. ಮತ್ತ ಅವನು ಹೋಗೋದ್ ಹೊರತು ನಾನು ಏನನ್ನೂ ತಿನ್ನೋದಿಲ್ಲ. ಅಮ್ಮ, ಮಾಮ, ಆಶೀರ್ವಾದ ಮಾಡಿ. ನೀವು ಬಂದಿದ್ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಿದ್ಧಲಿಂಗ ಆಯ್ತಲ್ವಾ ನಿನ್ನ ಹೆಸರು? ಮತ್ತೆ ಇವಳು ನಿನ್ನ ಹೆಂಡತಿ ಏನೋ ಸರಿ ಅಲ್ವಾ? ಹೌದು ಮಾಮ. ಕಂಬಳಿ ಮಾರೋ ವ್ಯವಹಾರವನ್ನ ಮಾಡ್ತಿದ್ಯಾ ನೀನು? ಹೌದು ಮಾಮ. ಎಷ್ಟು ದುಡಿತಿದ್ದೀಯ ಕಂಬಳಿ ಮಾರಿ? ಮಾಮ, ಎಲ್ಲ ನಿಮ್ಮ ಆಶೀರ್ವಾದನೆ ಮಾಮ. ಸರಿ, ಆದ್ರೆ ನನಗೊಂದು ಹೇಳೋದಿದೆ. ಹೇಳಿ ಮಾಮ. ಈ ದುಡ್ಡನ್ನ ನೀನು ಹೇಗ್ ಗಳಿಸಿದೆ ಅಂತ ನನಗೆ ಹೇಳು ನೋಡೋಣ. ಅಂದ್ರೆ ಮಾಮ, ಕಂಬಳಿ ಮಾರೋದು ಹಾಗೆ ದುಡ್ಡು ಗಳಿಸೋದಷ್ಟೇ. ಅಂದ್ರೆ ವಾರದ ಸಂತೆ, ಯಾತ್ರೆ, ಜಾತ್ರೆಗಳು, ಹಾಗೆ ಹಬ್ಬ ಹುಣ್ಮೆಗಳು ಎಷ್ಟು ಕಂಬಳಿ ಮಾರಿದ್ರು ಕಡಿಮೆನೆ. ಸಾಕೋ, ಸುಳ್ಳು ಹೇಳ್ತಿದ್ಯಾ ನೀನು? ನೀನು ಜನರಿಗೆ ಮೋಸ ಮಾಡಿ ದುಡ್ಡು ಗಳಿಸ್ತಿದ್ಯಾ, ಹೌದಲ್ವೋ?
ಮಾಮ ನಿನ್ನಿಂದ ಯಾವ ಮುಚ್ಚು ಮರೆ ಇಲ್ಲ. ನಾನು ಇವ್ರಿಗೆ ಹೇಳ್ತಿದ್ದೆ ಯಾವ ಕೆಲ್ಸನೂ ಮಾಡ್ಬೇಡಿ ಅಂತ, ಆದ್ರೆ ಇವರು ಯಾವತ್ತೂ ನನ್ನ ಮಾತೆ ಕೇಳಿಲ್ಲ. ಮಾಮ, ಈಗ ವ್ಯವಹಾರ ಅಂದ್ಮೇಲೆ ಅಲ್ಲಿ 4 ವಿಷಯ ನಡೆಯುತ್ತೆ. ಕೆಲವೊಂದ್ಸಲ ಲಾಭ ನಷ್ಟ ಆಗ್ತಾನೆ ಇರುತ್ತೆ, ಕೆಲವೊಂದ್ಸಲ ನಷ್ಟ ತುಂಬಿಸ್ಕೊಳ್ಳೋದಕ್ಕೆ ಬೇರೆ ವ್ಯವಹಾರ ಮಾಡ್ಬೇಕಾಗತ್ತೆ ಮಾಮ. ನಾನ್ ನಿನಗ್ ತಿಳಿಸಿ ಹೇಳ್ತೀನಿ ಏನ್ ಮಾಡಬೇಕು ಅಂತ. ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ನನ್ನ ಮುಂದೆ. ದತ್ತು, ಚಂದು, ಇವರಿಗೆ ಪ್ರಸಾದವನ್ನು ಕೊಡ್ರಪ್ಪ. ಮೊದಲು ಪ್ರಸಾದ ತೆಗೆದುಕೊಳ್ಳಿ, ಆಮೇಲೆ ಮಾತಾಡೋಣ. ಇರ್ತೀರಾ ಅಲ್ವಾ? ಅವಸರ ಇಲ್ಲ ತಾನೆ? ಇಲ್ಲ, ಇರ್ತೀವಿ ಮಾಮ, ಇರ್ತೀವಿ ನಾವು. ನೀನ್ ಎದ್ದು ನಿಂತ್ಕೋ. ಇಲ್ಬಾ. ಮಾಮ, ನೀವೇನೋ ಹೇಳೋರಿದ್ರಿ ಅಲ್ವಾ? ಹೌದಪ್ಪ, ಅದಕ್ಕಾಗೆ ನಿನ್ನನ್ನ ಇಲ್ಲಿ ಇರಿಸ್ಕೊಂಡಿದ್ದು. ಇಲ್ಲ, ಅದು ಹಾಗಲ್ಲ ಮಾಮ. ಅದೇನು ಅಂತ ಸ್ವಲ್ಪ ಬೇಗ ಹೇಳಿದ್ರೆ ಒಳ್ಳೇದಾಗ್ತಿತ್ತು ಅಂತ. ಯಾಕೆ ಇಷ್ಟೊಂದು ಅವಸರ? ಇಲ್ಲ, ಹಾಗೇನೂ ಇಲ್ಲ ಮಾಮ. ಕಂಬಳಿ ಮಾರೋದಕ್ಕೆ ಮುಂದೆ ಹೋಗ್ಬೇಕಲ್ವಾ, ಮತ್ತೆ ಊರಲ್ಲಿರೋ ಜನರನ್ನ ಹುಡುಕ್ಬೇಕು. ಅದೇನು ಅಂತಂದ್ರೆ ಈಗ ಒಳ್ಳೆ ವ್ಯವಹಾರದ ದಿನಗಳು, ಮತ್ತೆ ಜನರು ಉಳ್ಮೆ ಕೆಲಸ ಶುರು ಮಾಡ್ಕೊಂಡ್ರೆ ಯಾರು ಕಂಬಳಿ ತಗೊಳ್ಳೋದಿಲ್ಲ ಮಮ್ಮ. ಮತ್ತೆ ಅಷ್ಟು ದೂರ ಹೋಗಿ ಏನು ಉಪಯೋಗ ಇಲ್ದಾಗ ಆಗೋಗುತ್ತೆ ಮಮ್ಮ. ಹೋಗುವಂತೆ, ಅದೇ ನಿನ್ನದು ಇವತ್ತಿನ ಕೆಲಸವೇ, ದಿನದ ಕೆಲಸ ಅಲ್ವಾ? ಮತ್ತೆ ಯಾಕೆ ಅವಸರ ಮಾಡ್ತೀಯ? ಒಂದು ದಿನ ತಡವಾದ್ರೆ ಆಕಾಶ ಏನು ಕೆಳಗಡೆ ಬಿದ್ದೋಗೋದಿಲ್ಲ. ಅದ್ ಹಾಗಲ್ಲ ಮಾಮ, ನಾವು ಇಲ್ಲಿಂದ ವಾಪಸ್ ಹೋದ್ಮೇಲೆ ಮನೆ ಕೆಲ್ಸಗಳು ತುಂಬಾ ಇರುತ್ತೆ ಅಲ್ವಾ? ಸರಿ ಇದೆಯಮ್ಮ ನೀನ್ ಹೇಳ್ತಿರೋದು, ಆದ್ರೆ ನಿಮ್ಮಿಬ್ಬರಲ್ಲಿ ಈ ಸಿದ್ಧಲಿಂಗನನ್ನ ಕೇಳೋದಿದೆ. ಏನಪ್ಪ, ನೀನ್ ಇಲ್ಲಿವರೆಗೂ ಎಷ್ಟು ದುಡ್ಡು ಗಳಿಸಿದೀಯಾ?